ಎ- ಎಲ್ಲರಿಗೂ ನಮಸ್ಕಾರ. ನಾನು ಹರಿದ್ವಾರ್ಗೆ ಹೋಗ್ತಾ ಇದ್ನಲ್ಲ, ಅದು ಆ ವಿಡಿಯೋ ಮಾಡಿದ್ದೆ. ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ನಲ್ಲ, ಅವಾಗ ನಮ್ಮ ಹನಿ ಸೂಟ್ಕೇಸ್ ತೊಗೊಂಡು ಹೋಗ್ತಾ ಇದ್ದಳು. ನಮ್ಮ ಯಜಮಾನ್ರು, ನಮ್ಮ ಮಗ ಮತ್ತು ನಮ್ಮ ಹನಿ ಇದ್ದಾಳೆ, ಕೂತ್ಕೊಂಡಿದ್ದಾಳೆ ಸೂಟ್ಕೇಸ್ ಮೇಲೆ. ನಮ್ಮ ಮಂಜುನ ಆಗ್ತಾ ಇದ್ದಾಳೆ. ನನ್ನ ಕಳ್ಸಕ್ಕಂತ ಸ್ಟೇಷನ್ಗೆ ಬಂದಿದ್ದರು. ನಾನು ಟ್ರೈನ್ ಹತ್ಕೊಂಡೆ ಹೋಗ್ತಾ ಇದ್ದೀನಿ. ಹರಿದ್ವಾರ್ಗೆ ಬಂದಿದ್ದ ವಿಷಯಗಳು ನಿಮ್ಗೆ ತಿಳಿಸೋಣ ಅಂತ ಸ್ಟಾರ್ಟಿಂಗ್ಲಂತೂ ವಿಡಿಯೋ ಮಾಡಿದ್ದೆ. ನನಗೆ ಕೂತ್ಕೊಂಡಿದ್ದೆ, ಸುಸ್ತಾಗ್ತಾಯಿತ್ತು ಸುಮ್ಮನೆ. ಯಾಕಂದರೆ ಎಷ್ಟು ಜರ್ನಿ, 3 ದಿನ ಜರ್ನಿ ಇತ್ತು, 2.5 ಡೇ ಫುಲ್ ಜರ್ನಿ. ಹೋಗ್ತಾ 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 ಇಷ್ಟು ಫಾಗಿತ್ತು. ನಮ್ಗೆ ಹೋಗಿದ್ದ ಟ್ರೈನು 4 ಅವರ್ಸ್ ಲೇಟ್ ಆಯಿತು. ಇಷ್ಟು ಫಾಗಿದೆ, ಫುಲ್ಲು ಫಾಗ್ ಇದ್ಬಿಟ್ಟು 4 ಅವರ್ಸ್ ಲೇಟ್ ಆಯಿತು. ದಿಲ್ಲಿಗೆ ಮುಟ್ಟೋಷ್ಟರೊಳಗೆ ನಮಗೆ ಮಧ್ಯಾಹ್ನ ಆಗೋಯಿತು, 2 ಗಂಟೆ ಆಯಿತು. ಇದು ದಿಲ್ಲಿ ಬಸ್ ಸ್ಟಾಪು, ಕಾಶ್ಮೀರ್ ಗೇಟ್ ಅಂತಾರೆ ಇದನ್ನು. ಮಹಾರಾಣಾ ಪ್ರತಾಪು ಬಸ್ ಸ್ಟಾಪ್ ಅಂತ ಅಂದರೆ ಶಾರ್ಟ್ಕಟಲ್ಲಿ ಅಲ್ಲಿ ಎಲ್ಲನೂ ಕಾಶ್ಮೀರ್ ಗೇಟ್ ಅಂತಲೇ ಹೇಳ್ತಾರೆ ಇದಕ್ಕೆ. ನಾವು ಡಿಲ್ಲಿ ರೈಲ್ವೆ ಸ್ಟೇಷನ್ ತಿಳ್ಕೊಂಡು, ಅಂದರೆ ನಿಜಾಮುದ್ದೀನ್ಗೆ ಇಳ್ಕೊಂಡು, ನಿಜಾಮುದ್ದೀನ್ಲಿಂದ ಮತ್ತೆ ನಾವು ಅಂದರೆ ಅಲ್ಲಿಗೆ ಒಂದು 10 ಕಿಲೋಮೀಟ್ರ್ ಡಿಫ್ರೆಂಟ್ ಇರುತ್ತೆ ಡಿಸ್ಟೆನ್ಸು. ಮತ್ತು ಇದು ಕಾಶ್ಮೀರ್ ಗೇಟ್ ಬಸ್ ಸ್ಟಾಪ್, ಅಂದರೆ ದಿಲ್ಲಿ ಬಸ್ ಸ್ಟಾಪ್ ಇದು. ಹೆಂಗಿದೆ ನೋಡಿರಿ, ಏರ್ಪೋರ್ಟ್ ಥರ ಇದೆ ಚೆನ್ನಾಗಿ. ಇಲ್ಲಿಂದ ಮತ್ತೆ ಒಂದು ಸ್ವಲ್ಪ ಕೂಲಿಯವ್ರನ್ನ ತೊಗೊಂಡು, ಯಾಕಂದರೆ ಲಗೇಜ್ ತುಂಬ ಇದೆಯಲ್ಲ, ಆಗಲ್ಲ ತೊಗೊಂಡು ಹೋಗ್ಲಿಕ್ಕಂತ, ಒಂದು ಹರಿದ್ವಾರ್ಗೆ ಬಂದ್ವಿ. ಅಂದರೆ ಅಲ್ಲಿ ಬಸ್ ಹತ್ಕೊಂಡು ಸೀರಾ ಹರಿದ್ವಾರ್ಗೆ ಬಂದ್ವಿ. ಹರಿದ್ವಾರದಿಂದ ಒಂದು ಲಾಡ್ಜ್ಗೆ ಹೋಗಿವಿ. ಅಲ್ಲಿ ರೂಮ್ ಮಾಡಿ ಮತ್ತೆ ತಿರ್ಗಾ ಬೆಳಗ್ಗೆ ಮುಂಜಾನೆ ಮತ್ತೆ ನಾವು ಸಾಮಾನೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಹರಿದ್ವಾರ್ಗೆ ಫೇಸ್ 1ಗೆ ಬಂದೀವಿ. ಯಾಕಂದರೆ ಎಲ್ಲ ವೀಡಿಯೋಸ್ ತುಂಬ ಲಾಂಗ್ ಆಗುತ್ತೆ, ಶಾರ್ಟ್ಕಟಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಇದು ಫೇಸ್ 1. ಫೇಸ್ 1ಅಲ್ಲಿ ನೋಡಿರಿ, ಇಲ್ಲಿ ಬಸ್ ಟಿಕೆಟ್ ಹೋಗೋದು ಬರೋದು 2 ಬಸ್ ಟಿಕೆಟ್ ತೊಗೊಂಡ್ವಿ ನಾವು. ಇದು ಫೇಸ್ 1ಅಲ್ಲಿ ಔಟ್ ಪೇಷೆಂಟ್, ಅಂದರೆ ಅವತ್ತೇ ಬಂದು ತೋರಿಸ್ಕೊಂಡು ಹೋಗಕ್ಕೆ ಮಾತ್ರ ಅನುಕೂಲ ಆಗುತ್ತೆ. ಇಲ್ಲಿ ಅಲ್ಲೇ ಇರೋಕ್ಕಾಗಲ್ಲ. ಇಲ್ಲಿ ಪತಂಜಲಿ ಫೇಸ್ 1 ಅಂತಾರೆ ಇದನ್ನು. ನಾವು ಇಲ್ಲಿಂದ ಒಂದು ಬಸ್ಸು ನಮಗೆ, ನಾವು ಹೋಗೋ ಪತಂಜಲಿ ಯೋಗಗ್ರಾಮ್ಗೆ ಒಂದು ಬಸ್ ಇರುತ್ತೆ. ಅಲ್ಲಿ ನಿಂತ್ಕೊಂಡಿದ್ದೆ ನೋಡಿರಿ, ತೋರಿಸ್ತಾ ಇದ್ದೀನಿ. ಬಸ್ಸು ಇದರಲ್ಲೇ ನಾವು ಹೋಗ್ತಾ ಇದ್ದೀವಿ. ಈ ಬಸ್ಸಲ್ಲಿ ಕೂತ್ಕೊಂಡ್ಮೇಲೆ ಈ ಥರ ಇದೆ ನೋಡಿರಿ. ನಮ್ಮ ಜೊತೆಯಲ್ಲಿ ಕರ್ನಾಟಕದವರು ಇದ್ದರು, ಒಬ್ಬರು ಹಸ್ಬೆಂಡ್ ವೈಫು ನಮ್ಗೆ ಪರಿಚಯ ಆದರು. ಅವ್ರ ಜೊತೆ ಅದು ಇದು ಅಂತ ಮಾತಾಡ್ಕೊಂಡು ಹೋಗೋಷ್ಟೊಳಗೆ ನಮ್ಗೆ ಅದು ಟೈಮೇ ಗೊತ್ತಾಗಿಲ್ಲ. ಯಾಕಂದರೆ ಸ್ವಲ್ಪ ಬೇರೆ ಪ್ಲೇಸ್ಗಳಲ್ಲಿ ನಮ್ಮ ಕರ್ನಾಟಕ ಜನಗಳು ಯಾರನ್ನ ಮೀಟ್ ಆದರೆ ತುಂಬ ಖುಷಿ ಆಗುತ್ತಲ್ವ. ಅದೇ ಥರ ಅವ್ರ ಜೊತೆಗೆ ಮಾತಾಡಿಕೊಂಡು ಅವ್ರ ಎಕ್ಸ್ಪೀರಿಯೆನ್ಸ್ ನಮ್ಗೆ ಶೇರ್ ಮಾಡಿ, ನಮ್ಮ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಶೇರ್ ಮಾಡಿ, ಇದೆಲ್ಲ ಮಾತಾಡೋಷ್ಟರೇ ನಮ್ಮದು ಯೋಗಗ್ರಾಮ್ ಬಂತು. ಬಂದಮೇಲೆ ಯೋಗಗ್ರಾಮ್ ಔಟ್ಸೈಡೇ ಎಲ್ಲ ನಾವು ತಿಂಡಿಗಳು ಏನೇನು ತೊಗೊಂಡಿರ್ತೀವಲ್ಲ ಅವೆಲ್ಲನೂ ಔಟ್ಸೈಡೇ ಕೊಡಬೇಕು. ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಇರೋಲ್ಲ. ನಾವು ಸ್ವಲ್ಪ ಶೇಂಗಿನ ಹೋಳಿಗೆ, ಶೇಂಗಿನ ಪುಡಿ, ರೊಟ್ಟಿ ಎಲ್ಲ ತೊಗೊಂಡೋಗಿದ್ವಿ. ಎಲ್ಲನೂ ಕಟ್ಟಿಬಿಟ್ಟು ಅವ್ರಿಗೆ ಕೊಟ್ಟು, ಮತ್ತೆ ಒಂದು ಅಲ್ಲಿ ಮಿನಿ ಆಟೋ ಇರುತ್ತೆ, ಅದು ತೊಗೊಂಡು, ಅದು ಅಂದರೆ ಅವ್ರದ್ದೇ ಫ್ರೀ ಇರುತ್ತೆ, ಅದರಲ್ಲಿ ಏರ್ಕೊಂಡು ಮತ್ತೆ ಇಲ್ಲಿ ಅಡ್ಮಿಷನ್ ಮಾಡೋ ಪ್ಲೇಸಿಗೆ ಬಂದೀವಿ. ಇಲ್ಲಿ ಅಡ್ಮಿಷನ್ ಆಗುತ್ತೆ. ಇದು ಅಡ್ಮಿಷನ್ ಹಾಲ್ ಮತ್ತು ಸ್ಟಾರ್ಟಿಂಗಲ್ಲಿ ನೋಡಿರಿ, ಇಲ್ಲಿ ಫಸ್ಟ್ ಒಳಗಡೆ ಹೋಗಿ ಅಡ್ಮಿಷನ್ ಮಾಡಿಕೊಂಡು ನಮ್ದು ಏನು ಅಮೌಂಟ್ ಇರುತ್ತಲ್ಲ ಅಮೌಂಟ್ ಕಟ್ಬಿಟ್ಟಿವಿ. ನಮ್ಮಿಬ್ಬರು ಸೇರಿ 38,400 ಆಯಿತು. 38,400 ರೂಪಾಯಿ ಇಬ್ಬರು ಸೇರಿ ಅಂದರೆ ಕಟ್ಟಿರೋದು. ಆಮೇಲೆ ಕ್ಯಾಂಟೀನಿಗೆ ಬಂದು ನಮಗೆ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಕೊಟ್ಟರು. ಇದು ಪನ್ನೀರ್ ಮಸಾಲೆ ರೋಟಿ ಅದೆಲ್ಲ ಕೊಟ್ಟರು. ಆಮೇಲೆ ಮಧ್ಯಾಹ್ನ ಟ್ರೀಟ್ಮೆಂಟ್ ಇತ್ತು. ಸೊ ಅಲ್ಲಿ ಗಾರ್ಡನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವೀಡಿಯೋ ಮಾಡಿದೆ ನಾನು. ಇದೆಲ್ಲ ನೋಡಿಕೊಂಡು ನೋಡಿರಿ, ವ್ಯೂ ಈ ಥರ ಇರುತ್ತೆ. ಮಧ್ಯಾಹ್ನ ನಾವು ಹೋಗೋ ದಿವಸ ಸ್ವಲ್ಪ ಬಿಸಿಲಿತ್ತು, ಆಮೇಲೆ ಇನ್ನು ತಣ್ಣಗಾಯಿತು. ಆಮೇಲೆ ರೂಮಿಗೆ ಬಂದೀವಿ. ಈಗ ರೂಮ್ ಹೇಗಿದೆ ನೋಡಿರಿ, ಎಲ್ಲ ಅದರಲ್ಲಿ 38,400 ಇಬ್ಬರಿಗೆ ಫ್ರೀ ಟ್ರೀಟ್ಮೆಂಟ್. ನಮ್ಮ ಫ್ರೆಂಡು ಒಬ್ಬರು, ಇಬ್ಬರೇ ಇದ್ದೀವಿ. ನಮ್ಮ ಫ್ರೆಂಡು ನಮ್ಮ ಊರಿಂದ ಆ್ಯಡ್ ಆಗಿದ್ರು, ಯಾದಗಿರಿಲಿಂದ. ಈ ಥರ ರೂಮ್, ಬಟ್ಟೆ ಹಾರಕ್ಕೆ ಇದೊಂದು ಸ್ಟ್ಯಾಂಡ್ ಇರುತ್ತೆ, ಕೂತ್ಕೊಳ್ಳೋಕೆ 2 ಚೇರು. ಮತ್ತು ಒಳಗಡೆ ಹೋದರೆ ನೋಡಿರಿ, ಈ ಥರ ಚಿಕ್ಕದು, ಅಂದರೆ ಒಂದು ಮನೆ, ಸ್ಮಾಲ್ ಮನೆ ಅನ್ಮಾತು. ಅಂದರೆ ನಮ್ಮ ಊರು ಸೈಡ್ ಸಣ್ಣ ಸಣ್ಣ ಈ ಥರ ಗುಡ್ಸಿಲ್ ಥರ ಹಾಕ್ಕೊಂಡಿರ್ತಾರಲ್ಲ ಆ ಥರ. ಬಟ್ ಚೆನ್ನಾಗಿರುತ್ತೆ. ಇಲ್ಲೇನು ಮಳೆ ಬಂದರೆ ನೀರು ಬರಲ್ಲ, ಚಳಿ ಬಂದರೆ ಚಳಿ ಬರಲ್ಲ. ಚಳಿ ಇರಿದ್ರೆ ಕೂಡ ಆ ರೂಮಲ್ಲಿ ಹೀಟರ್ಸ್ ಕೊಟ್ಟಿರ್ತಾರೆ, ರೂಮ್ ಹೀಟರ್ಸ್ ಅಂತ ಕೊಟ್ಟಿರ್ತಾರೆ. ಈ ಥರ ಹೊರಗಿನ ವ್ಯೂ ನೋಡಿರಿ, ಪಕ್ಕದ ಮನೆ ಕಾಣಿಸ್ತಾ ಇದೆ ನಮಗೆ. ಈ ಥರ ಚೆನ್ನಾಗಿರುತ್ತೆ ಮನೆ ಇರೋಕ್ಕೂ, ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಸಿ ಬ್ಲಾಕು, ಇ ಬ್ಲಾಕು, ಡಿ ಬ್ಲಾಕು, ಎ ಬ್ಲಾಕು ಆ ಥರ ತುಂಬ ಇರ್ತವೆ ಬ್ಲಾಕ್ಸ್. ಅದರಲ್ಲಿ ಒಂದೊಂದಲ್ಲೇ 40-50 ರೂಮ್ಸ್ ಇರ್ತವೆ. ಇದು ನೋಡಿರಿ, ಎಲ್ಲ ವಾಶ್ರೂಮು, ಎಲ್ಲ ಕ್ಲೀನಿಂಗ್ ನೀಟಾಗಿರುತ್ತೆ. ಇದು ಅಂದರೆ ಒಳಗನೆ ಎಲ್ಲನೂ, ಒಂದು ಒಳಗನೆ ಹಾಲ್ ಥರ, ಮತ್ತು ಬೆಡ್ರೂಮು. ಇಲ್ಲಿ ನೋಡಿರಿ, ಒಂದು ನೀರು ಕಾಸಕ್ಕೊಂದು ಇದು ಕೊಟ್ಟಿದ್ದೀವಿ, ಹೀಟ್ರ್ ಕೊಟ್ಟಿದ್ದಾರೆ. ಮತ್ತು ಒಂದು ಅಲ್ಮಾರಿ ಕೊಟ್ಟಿದ್ದಾರೆ, ಅದರಲ್ಲಿ ಬುಕ್ಸ್ ಇರ್ತವೆ. ಅವತ್ತೇನು ರೂಲ್ಸು ರೆಗ್ಯುಲೇಷನ್ಸ್ ಅದೆಲ್ಲನೂ ಇದರಲ್ಲಿ ಬರೆದಿರ್ತಾರೆ, ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲನೂ. ಆಮೇಲೆ ಬುಕ್ಸು ಓದ್ಕೊಳ್ಳೋಕ್ಕೆ, ನಮ್ಮ ಟೈಮ್ ಪಾಸ್ ಆಗಿಲ್ಲ ಅಂದರೆ ಸ್ವಲ್ಪ ರಾಮದೇವ ಬುಕ್ಸು ಅವರು ಹಿಂದಿ ಇಂಗ್ಲೀಷ್ನಲ್ಲಿ ಮಾತ್ರ ಕೊಟ್ಟಿರ್ತಾರೆ, ನಮ್ಮ ಲ್ಯಾಂಗ್ವೇಜ್ ಇರೋಲ್ಲ. ಇದು ನೀರು ಕಾಸ್ಕೊಂಡು ಬಿಸಿ ನೀರು ಕುಡಿಯೋಕ್ಕಂತ. ಮತ್ತು ಇದು ರೂಮ್ ಹೀಟರು, ನಮಗೆ ಚಳಿ ಆಗ್ಲಾರ್ದಂಗೆ, ತುಂಬ ಚಳಿ ಇದೆ ಅಲ್ಲಿ, ಚಳಿ ಇರ್ಲಾರ್ದಂಗೆ ಈ ಥರ ಫೆಸಿಲಿಟೀಸ್ ಕೊಡ್ತಾರೆ ಎಲ್ಲನೂ, ಏನೂ ಪ್ರಾಬ್ಲಮ್ ಇರೋಲ್ಲ.
ಇನ್ನು ಟ್ರೀಟ್ಮೆಂಟ್ ಬಗ್ಗೆನೇ ಹೇಳ್ತೀನಿ ನಾನು. ಸದ್ಯಕ್ಕೆ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾನು ಚಳಿಲಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮಾಡಿ ಇವತ್ತು ಮಾಡೋಣ, ತುಂಬ ದಿನ ಆಯಿತು ವೀಡಿಯೋ ಮಾಡಿಲ್ಲ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಒಂದು ಫೋನು ನಮಗೆ ಮೊನ್ನೆ ಏದನ್ನ ಎಮರ್ಜೆನ್ಸಿ ಇತ್ತಪ್ಪ ಅಂದರೆ ನಾವು 9ನೇ ನಂಬರ್ ಅಂದರೆ ರೂಮ್ಗೊಂದು ನಂಬರ್ ಕೊಟ್ಟಿರ್ತಾರೆ. ನನಗೆ ಒಂದೊಂದು 9ನೇ ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ ಪ್ರೆಸ್ ಮಾಡಿದ್ರೆ ನನಗೆ ಡಾಕ್ಟರ್ ಆಗಲಿ ಅಲ್ಲಿರೋ ಯಾರೇ ಆಗಲಿ ಅಟೆಂಡ್ ನಮಗೆ ಕನ್ಸಲ್ಟಿಂಗ್ ಮಾಡಿ ನಮ್ಮ ಹತ್ರ ಬಂದು ನಮ್ಮ ಪ್ರಾಬ್ಲಮ್ ತಿಳ್ಕೊಂಡು ಇದು ಮಾಡ್ತಾರೆ. ಇದು ಮಲ್ಗೋಕೆ ಬೆಡ್ಡು, ಅವ್ರು ಹೊಚ್ಕೊಳ್ಳೋಕೆ ಬೆಡ್ಶೀಟ್ಸು ಎಲ್ಲನೂ ವ್ಯವಸ್ಥೆ ಎಲ್ಲ ನೀಟಾಗಿ ಕೊಡ್ತಾರೆ. ಇದರಲ್ಲಿ ನಮ್ಗೆ ಎಂಥದ್ದು ಪ್ರಾಬ್ಲಮ್ ಇರಲ್ಲ. ಅಕಾಮಡೇಷನ್ ಫುಡ್ಡು ಎಲ್ಲ ಸೇರಿ ಕೂಡ 38,400 ನಾವು ಪೇ ಮಾಡಿರೋದು. ಅದರಲ್ಲೇ ನಮಗೆ ಎಲ್ಲನೂ ಫ್ರೀ ಕೊಡ್ತಾರೆ. ಅಂದರೆ ಅದರಲ್ಲೇ ಎಲ್ಲ ಟ್ರೀಟ್ಮೆಂಟ್ ಬಂತು, ಮತ್ತು ಊಟ ಬಂತು, ಇರೋಕ್ಕೆ ವ್ಯವಸ್ಥೆ ಬಂತು, ಎಲ್ಲ ಬಂತು. ಅಂದರೆ ಫಸ್ಟ್ ಡೇ ಮಾತ್ರ ಚಪಾತಿ ಇರುತ್ತೆ, ನೆಕ್ಸ್ಟ್ ಡೇ ಮಾತ್ರ ಇನ್ನು ಊಟ ಅದು ತಿನ್ನೋಕ್ಕಾಗಲ್ಲ. ಬಟ್ ಏನು ಮಾಡಲ್ಲ, ಟ್ರೀಟ್ಮೆಂಟ್ ಇರುತ್ತಲ್ಲ, ಸೊ ತಿನ್ನಲೇಬೇಕು. ಇದು ಹೊರಗಿಂದ ವ್ಯೂ ತೋರಿಸ್ತಾ ಇದ್ದೀನಿ ನಾನು. ನಾವಿರೋದು ಸಿ ಬ್ಲಾಕ್ನಲ್ಲಿ. ಇಂಥದ್ದು ಡಿ ಹೊರಗಿರವೆ ಅಂದರೆ ಒಂದೊಂದು ಲೈನಿಗೆ ಏನಿಲ್ಲ ಅಂದರೆ ಒಂದು 20 ಮನೆಗಳು ಈ ಥರ ಸಣ್ಣ ಸಣ್ಣ ಕುಟೀರಗಳು ಇರ್ತವೆ. ಮತ್ತು ತುಂಬ ಮಾವಿನಕಾಯಿ ಗಿಡಗಳು, ಮನೆ ಪಕ್ಕದಲ್ಲಿ ಮಾವಿನಕಾಯಿ ಗಿಡ. ಬಿಸಿಲುಗಾಲ ಬಂದರೆ ತುಂಬ ಮಾವಿನಕಾಯಿ ತಿನ್ಬೋದು ನಾವು. ಗಿಳಿ ಕಚ್ಚಿರೋ ಮಾವಿನಕಾಯಿ ಬಿದ್ದಿರ್ತಾವಲ್ಲ, ತುಂಬ ಸ್ವೀಟಾಗಿರ್ತವೆ. ಇದು ಒಳಗಿನ ಎಂಟ್ರೆನ್ಸ್ ಕೊಟ್ಟರೆ ಮತ್ತೆ ಇರೋ ಥರ ಇರುತ್ತೆ ಮಾತು. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಮೀಟ್ ಆಗ್ತೀನಿ. ಯಾವ ಥರ ಟ್ರೀಟ್ಮೆಂಟು ಏನು ಕತೆ ಎಲ್ಲ ತಿಳಿಸ್ತೀನಿ. ವೀಡಿಯೋ ಲೇಟ್ ಆಯಿತು, ಏನು ಅನ್ಕೋಬೇಡ್ರಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ.